ಇಸ್ ಬೆಸ್ಟ್ ಕಂಡಕ್ಟರ್ ಅಂತ. ಎಸ್, ಭೇಟಿ ಲಲಿತಾ ನಾಯಕ್ ಅವರೇ, ಕೆಲವೊಂದಷ್ಟು ಪದ್ಧತಿಗಳು ಕೆಲವು ಕಡೆಗಳು ಇದ್ದಾವೆ. ನಂಬಿಕೆ ಇದ್ರೂ ಹೋಗ್ಬೇಕಪ್ಪ, ಇಲ್ಲದೇ ಇದ್ರೂ ಹೋಗಬಾರ್ದು ಅಷ್ಟೇ ಅಲ್ಲಿಗೆ. ಅದು ಬಿಟ್ಟು ಆ ನಂಬಿಕೆಗಳನ್ನು ಬದಲಾಯಿಸಬೇಕು ಅನ್ನೋದೇನದು? ನೋಡಿ, ಬಟ್ಟೆ ಬಿಚ್ಚೋದು ಬ್ರಾಹ್ಮಣರ ಒಂದು ನೀತಿ. ಓಕೆ, ಬೇರೆ ಯಾರು ಬಿಚ್ಚಲ್ಲ. ದಕ್ಷಿಣ ಭಾರತದಲ್ಲಿ ಭಾಳಷ್ಟು ಮಠಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ. ಅವು ಯಾವುದು ಕೂಡ ಅವರು ಬಟ್ಟೆ ಬಿಚ್ಚೋ ಮಾತಿಲ್ಲ. ಶರಣ ಅವರು ದೇವರು ಅಂದರೆ ಆ ದೇವರು ಮತ್ತು ಆ ಯಾರು ಭಕ್ತ ಮತ್ತು ಇರ್ತಾರೆ ಅವರ ನಡುವಿನ ಒಂದು ಮೌನ ಸಂವಾದ. ಓಕೆ, ಆ ರೀತಿಯಾಗಿರೋವಾಗ ಯಾರು ಬಟ್ಟೆ ಕಟ್ಕೊಂಡು ಏನಾಗಬೇಕಂತಾರೆ ಅವರು. ನಿಮ್ಮ ಬಟ್ಟೆ ಬಿಚ್ಚು ಅನ್ನಲ್ಲ, ಏನು ಮಾಡಲ್ಲ, ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಮಠ ಅಂದರೆ ಸಾಕು, ಯಾರು ಕೂಡ ಅಲ್ಲಿಂದ ಹಸ್ತು ಹೋಗಲ್ಲ. ಆಮೇಲೆ ಪಂಕ್ತಿ ಮಾಡಲ್ಲ, ಎಲ್ಲರೂ ಕೂಡ ಎಲ್ಲ ಒಂದೇ ಕಡೆ. ಆದರೆ ಇಲ್ಲಿ ಇವರು ಬಟ್ಟೆ ಬಿಚ್ಚಿ ಬನ್ನಿ ಅನ್ನುವಂಥದ್ದು ಒಂದು ಕಾಲದಲ್ಲಿ ಯಾವ ಜಾತಿಯವನು, ಕರಿಯನ ಬಿಳಿಯನ, ಇವೆಲ್ಲವನ್ನ ಗಮನಿಸೋದಕ್ಕೆ ಮಾಡಿರಬಹುದು ಒಂದು ಕಾಲದಲ್ಲಿ. ಅದಕ್ಕೆ ಶ್ರೀಗಳು ಏನು ಹೇಳಿದ್ದಾರೆ, ಅದು ಅಶ್ಲೀಲವಾದದ್ದು. ಬಟ್ಟೆ ಹಾಕ್ಕೋಬೇಕು ಮನುಷ್ಯ, ದೇವರು ಮುಂದೆ ಹೋಗಲಿ ಎಲ್ಲಿ ಹೋಗಲಿ, ಅಲ್ಲಂತೂ ದೇವರು ಮೂರ್ತಿನ ದೇವ್ರಂತೀವಿ ನಾವು. ಆದರೆ ಇಲ್ಲಿರೋ ಜನಗಳೆಲ್ಲ ಮನುಷ್ಯರು. ಆ ಮನುಷ್ಯರು ಮುಂದೆ ಅಲ್ಲಿ ಮಹಿಳೆಯರು ಬರ್ತಾರೆ. ಆ ಮಹಿಳೆಯರು ಕೂಡ ಆರೆ ಬಟ್ಟೆ ಹಾಕ್ತಾರೆ, ಅದು ಬೇರೆ ಮಾತು. ಆದರೆ ಇಲ್ಲಿ ಬಿಚ್ಚಿ ಹೋಗುವಂಥದ್ದು ಇದೆಯಲ್ಲ, ಮನುಷ್ಯನ ಘನತೆಗೆ ಅವಮಾನ ಮಾಡುವಂಥದ್ದು. ಅವನಿಗೆ ನೀವು ಪ್ರವೇಶ ಕೊಡಬೇಡ್ರಿ. ಇವ್ರು ಹೋಗೋರಿಗೆ ಬುದ್ಧಿ ಇಲ್ಲ ಅಂತೀನಿ ನಾನು ಕೆಲವು ಸಾರಿ. ಯಾಕೆಂದರೆ ಅಲ್ಲಿ ಹೋಗಿ ಬಟ್ಟೆ ಬಿಚ್ಕೊಂಡು ನೀನು ಒಳಗೆ ಬಂದು ಸಂಪ್ರದಾಯ ನಿಮಗೆ ಇಷ್ಟ ಇಲ್ಲ ಅಂದರೆ ಆ ಸಂಪ್ರದಾಯದ ವಿರುದ್ಧ ಚಳವಳಿ ಮಾಡಿ. ಸಂಪ್ರದಾಯ ನಡೆಯೋ ಜಾಗನೇ ಯಾಕೆ ವಿರೋಧ ಮಾಡ್ತೀರಿ ಅಂತ ನನಗೆ ಇಲ್ಲ. ಜಾಗ ಅಂದ್ರೆ ವಿರೋಧ ಮಾಡಲೇಬಾರ್ದು ಅಂತ ನಾನು ಹೇಳ್ತಿಲ್ಲ. ಈಗ ಕುಕ್ಕೆ ಸುಬ್ರಹ್ಮಣ್ಯದ ಮಡೆ ಸ್ನಾನ, ನಿಮ್ಮ ಅಭಿಪ್ರಾಯ ಕೇಳಿ ನಾನು ಖಂಡ ತುಂಡವಾಗಿ ವಿರೋಧಿಸ್ತೀನಿ. ಅಸಹ್ಯ ಅದು. ಮೂರು ಕಡೆ ಮಾತ್ರ ನೋಡಿ. ಜೈನ ನಿರುಪದ್ರವಿ ಆಚರಣೆಗಳಿರ್ತಾವಲ್ಲ, ನಿರುಪದ್ರವಿ ಆಚರಣೆಗಳ ಬಗ್ಗೆ. ನಿರುಪದ್ರವಿ ಅಲ್ಲ, ಇದು ಉಪದ್ರವಿ ಆಚರಣೆ. ಉಪದ್ರವಿ. ಬಟ್ಟೆ ಬಿಚ್ಚಿ ಹೋಗ್ಬೇಕಂದ್ರೆ ಅವನಿಗೆ ಚಳಿ ಆಗಿರ್ಬೋದು, ಅವನಿಗೆ ಹುಷಾರಿಲ್ಲದೆ ಇರ್ಬೋದು, ಆ ಮನುಷ್ಯನಿಗೆ ಅದು ಮನಸ್ಸು ಇಲ್ಲದೆ ಇರ್ಬೋದು ಆ ರೀತಿ ಹೋಗೋದು. ಹೋಗಬಾರ್ದು. ಅದಕ್ಕೆ ನಾನು ಹೇಳಿದ್ದು ಹೋಗ್ಲೇಬಾರ್ದಷ್ಟೇ. ಆದ್ರೆ ಇಲ್ಲಿ ಹೋಗೋರಿಗೆ ಹೇಳ್ತಾ ಇದ್ದೀನಿ ನಾನು, ಬಲವಂತವಾಗಿ ನಂಬಿಕೆ ಮೇಲೆ ಹೋಗ್ತಾರಲ್ಲ ಅವರು ಅರ್ಥ ಮಾಡಿಕೊಂಡು. ಇದು ಆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ತುಂಬ ಒಳ್ಳೆ ನಿರ್ಧಾರ ತಗೊಳ್ತಾ ಇದ್ದಾರೆ. ಇದರಲ್ಲಿ ಸರ್ಕಾರ ಪ್ರವೇಶ ಮಾಡಬಾರ್ದು ಅಂತೇನಿಲ್ಲ. ಸರ್ಕಾರದ ಅಂಡರ್ನಲ್ಲೇ ಇರೋದು. ಮುಜರಾಯಿ ಎಲ್ಲ ಸರ್ಕಾರನೇ ತಗೊಳ್ಳೋದು. ಅದೆಲ್ಲ ಈಗ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಟ್ರೆ. ನನ್ನ ಪ್ರಶ್ನೆ ಇಷ್ಟೇ, ದೇವಸ್ಥಾನ ಅನ್ನೋದು ಮೂಲಭೂತವಾಗಿ ಸಾರ್ವಜನಿಕ ಸ್ಥಳನೇ ಅಲ್ಲ. ಇಟ್ ಈಸ್ ನಾಟ್ ಅ ಪಬ್ಲಿಕ್ ಪ್ಲೇಸ್. ಆ ದೇವರ ಮೇಲೆ ಯಾರು ಶ್ರದ್ಧೆ ಇಟ್ಕೊಂಡಿದ್ದಾರೋ ಅವರಿಗೆ ಮಾತ್ರ ಸೇರಿರುವ ಸ್ಥಳ. ಆ ದೇವರ ಮೇಲೆ ಶ್ರದ್ಧೆ ಇಟ್ಕೊಂಡಂಥವರು ಅಲ್ಲಿನ ಸಂಪ್ರದಾಯಗಳನ್ನ, ಅಲ್ಲಿನ ನಿಯಮಗಳನ್ನು ಪಾಲಿಸೋದಕ್ಕೆ ಏನು ಅಡ್ಡಿ ಇಲ್ಲ. ಆದ್ರೆ ಆ ದೇವಸ್ಥಾನದ ಮೂರ್ತಿ ಕೆತ್ತದೋನೇ ಹೊರಗಿರ್ತಾನೆ. ಕೆತ್ತದಂತ ಅವನು ಬೋವಿ ಒಡ್ಡ ಜನಾಂಗದವರೇ ಮೂರ್ತಿಗಳು ಕೆತ್ತೋದು. ಅವ್ರು ಕಲಾವಿದರು. ಆ ಕಲಾವಿದ ಕೆತ್ತಿದಂಥ ಮೂರ್ತಿಯನ್ನ ಕಟ್ಟದೋನ್ ಯಾರು? ಅಲ್ಲಿ ಶೂದ್ರ ಕಟ್ಟಿರ್ತಾನೆ. ಮಣ್ಣು ಗಾರೆ ಕೆಲಸ ಮಾಡುವಂಥ ಶ್ರಮಜೀವಿಗಳು ಅಲ್ಲಿ ದೇವಸ್ಥಾನ ಕಟ್ತಾರೆ. ಆಮೇಲೆ ಯಾವನೋ ಸೇರ್ಕೊಂಡು ನೀನು ಹಂಗೆ ಮಾಡು ಹಿಂಗೆ ಮಾಡು ಅನ್ನೋದು ಸರಿಯಲ್ಲ. ಅವ್ರು ಕಟ್ಟಿದಾಗ ಪ್ರಾಣ ಹಾಗಿದ್ರೆ ಮೂರ್ತಿ ಕಟ್ಟಿಯೋನ ಮೇಲೆ ಯಾರು ಗನ್ ಪಾಯಿಂಟ್ ಅಲ್ಲಿ ಮೂರ್ತಿ ಕೆತ್ತಿಸಿಲ್ಲ. ಅವನ ಹತ್ರ ದೇವಸ್ಥಾನ ಕಟ್ಟಿಸೋನ ಹತ್ರ ಗನ್ ಪಾಯಿಂಟ್ ಅಲ್ಲಿ ದೇವಸ್ಥಾನ ಕೆತ್ತಿಸಿಲ್ಲ. ಇವ್ರು ಕಟ್ಟಿದವ್ರು ನೀವು ತುಂಬಿರುವ ಸ್ವಾಭಿಮಾನದ ಕಾರಣಕ್ಕಾಗಿ ನಾನು ಮೂರ್ತಿ ಈಗ ನಾನು ಅಯೋಧ್ಯೆಯ ರಾಮಲಲ್ಲಾನ ಮೂರ್ತಿ ಕೆತ್ತಿದ ಶಿಲ್ಪಿಯನ್ನು ಬಹಳ ಆತ್ಮೀಯವಾಗಿ ನಾನು ಮಾತಾಡಿಸಿದ್ದೀನಿ. ಅವರು ಎಂಥ ದೈವಿಕ ಭಾವನೆಯನ್ನು ಅನುಭವಿಸ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಯಾರ ಭಯಪಡಿಸಿ ಧಮಕಿ ಹಾಕಿ ಗನ್ ಪಾಯಿಂಟರ್ ಮೂರ್ತಿ ಅವ್ರಿಗೆ ಮನಸ್ಸಿಲ್ಲದಿದ್ರೆ ಆಗಲ್ಲ. ಅವ್ರಿಗೆ ಮನಸ್ಸಿರೋದಕ್ಕೆ ಮಾಡ್ತಾರೆ. ಅವ್ರ ಕಲಾವಿದ ಇರ್ತಾನೆ, ಅವನು ತನ್ನದೇ ಆದ ರೀತಿಯಲ್ಲಿ ಭಕ್ತಿಯಿಂದಲೋ ಹೆಂಗೋ ಮಾಡ್ತಾನೆ ತನ್ನ ಪ್ರತಿಭೆಯಿಂದ. ಈಗ ನೀವು ಮಾತಾಡ್ತೀರಿ, ನಿಮಗೆ ಯಾರು ಕಲಿಸ್ಕೊಡ್ತಾರ? ಏನೇನೋ ಮಾತಾಡ್ತೀರಿ ನೀವು. ಭಾಳ ಒಂದು ಜೋರಾಗಿ ಮಾತಾಡ್ತೀರಾ, ನಿಧಾನಕ್ಕೆ ಮಾತಾಡ್ತೀರಾ, ಕೆಲವು ಸಾರಿ ಭಾಳ ಅದು ಯಾರು ನಿಮಗೆ ಗನ್ನಿಟ್ಟಿದಾರ, ನಿಮಗೆ ಅನ್ನಿಸಿದ್ದನ್ನ ನೀವು ಆತ್ಮಸಂತೃಪ್ತಿಯಿಂದ ಮಾಡ್ತಾರೆ. ಹಂಗೆ ಅವನು ಕೂಡ ಆತ್ಮಸಂತೃಪ್ತಿಯಿಂದ ಮಾಡಿರ್ತಾನೆ. ಮಾಡಿದ ಮೇಲೆ ಅದರಲ್ಲಿ ನಾನು ಪ್ರಾಣ ತುಂಬ್ತೀನಿ ಅಂತ ಹೋಗೋದಿದೆಯಲ್ಲ, ಆ ಪ್ರಾಣ ತುಂಬಿದ್ರೆ ಆಮೇಲೆ ಅದು ಜೀವ ಬರಬೇಕಲ್ಲ. ಅದಕ್ಕೆ ಏನಾದರೂ ಒಂದು ಮಾಡಿದ್ರೆ, ಕಳ್ತನ ಮಾಡಿದ್ರೆ ಸುಮ್ಮನಿರುತ್ತಲ್ಲ, ಏನು ಮಾತಾಡಲ್ವಲ್ಲ. ಅದಕ್ಕೆ ಮೇಡಮ್ ಅಲ್ಲಲ್ಲ, ನಿಮಗೆ ಅದು ಇಷ್ಟ ಇಲ್ಲ ಅಂದ್ರೆ ನೀವು ಮಾಡಬೇಡಿ ಮೇಡಮ್. ಅದನ್ನ ನಿಮಗೆ ಯಾರು ಫೋರ್ಸ್ ಮಾಡ್ತಿದ್ದಾರೆ? ಆದ್ರೆ ಯಾರಿಗೂ ಒಂದು ಶ್ರದ್ಧೆ ಇದೆಯಲ್ಲ, ಅವ್ರ ಶ್ರದ್ಧೆ ಅಪಮಾನಿಸ್ತೀರಿ. ತೀರ್ಮಾನ ತಗೊಳ್ಳೋ ಕಾಲ ಈಗ ಬಂದಿದೆ. ಇಷ್ಟು ದಿನ ಇರ್ಲಿಲ್ಲ. ಅದು ಎಲ್ಲರೂ ಬಟ್ಟೆ ಬಿಚ್ಚೆ ಹೋಗ್ತಿದ್ರು. ಈಗ ನೀವು ಹೇಳಿದ ಹಾಗೆ ನನಗೆ ಈ ಥರ ಹೇಳಿದಾರೆ ಅವರು, ಇದು ನಮಗೆ ಸರಿಯಲ್ಲ, ಇದು ನಾವು ಬಟ್ಟೆ ಬಿಚ್ಚಬಾರ್ದು ಅನ್ನೋದು ಹೋಗಲ್ಲ ಅಷ್ಟೇ. ಈಗ ನಮ್ಮ ಮನೇಲಿ ಪದ್ಧತಿ ಇದೆ, ಚಪ್ಪಲಿ ಹೊರಗಡೆ ಬಿಟ್ಟು ಬರಬೇಕು ಅಂತ.
ನಿಮ್ಮ ಮನೇಲಿ ಚಪ್ಪಲಿ ಮನೇಲಿ ಹಾಕೊಂಡು ಹೋಗೋ ಪದ್ಧತಿ. ನಾನು ನಿಮ್ಮ ಮನೆ ಅಂತ ಹೇಳ್ತೀನಿ, ಯಾರ್ದೋ ಮನೇಲಿ ಇರಬಹುದಪ್ಪ. ಹೌದು. ನಾನು ನಿಮ್ಮ ಮನೆಗೆ ಬರ್ತೀನಿ, ಬಟ್ ನಾನು ಚಪ್ಪಲಿ ಒಳಗೆ ಹಾಕೊಂಡೇ ಬರೋನು ಅಂತಂದ್ರೆ ಏನು ಮಾಡ್ಬೇಕು ನಾನು? ಅದೇ ಹೋಗೋದೇ ಬೇಡ ನೀವು ಅಷ್ಟೇ, ಆ ಮನೆ ಒಳಗೆ ಹೋಗೋದೇ ಬೇಡ. ನಾನು ಹೇಳ್ತಾ ಇರೋದು ಅದನ್ನೇ ಅಂತ. ಒಟ್ನಲ್ಲಿ- ನಾನು ಹೇಳ್ತಾ ಇರೋದು ಅದನ್ನೇ. ಆದ್ರೆ- ಚಪ್ಪಲಿ ಹಾಕೊಂಡು ಒಳಗೆ ಬರ್ತೀವಿ ಅನ್ನೋದು ನಿಮ್ಮ ಮನೆಯ ಪದ್ಧತಿ ಆಗಿದ್ರೆ ನಮ್ಮ ಮನೆಗೆ ಬರಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಆದ್ರೆ ಆ ಮನೆಯವನಿಗೆ ಹೇಳೋ ಹಕ್ಕಿದೆ, ಆ ಮನೆಯವರ ಬಗ್ಗೆ ಹೇಳೋ ಹಕ್ಕಿದೆ. ಈಗ ಆ ದೇವಸ್ಥಾನದಲ್ಲಿ ಬಟ್ಟೆ ತೆಗೆಯುವಂಥದ್ದು ಸರಿ, ಎಲ್ಲ ಕಡೆ ಯಾಕಿಲ್ಲ? ಎಲ್ಲರೂ ಎಲ್ಲ ಮಠ ಎಲ್ಲ ಕಡೆ ಇಲ್ಲ, ಎಲ್ಲ ಕಡೆ ಇಲ್ಲ. ಇಂಡಿಯಾದಲ್ಲಿ ಎಲ್ಲಿಯೂ ಇಲ್ಲ. ಈ ಜನಗಳ 3 ಕಡೆ ಏನು ಇದೆಯಲ್ಲ, ಈ ಜೈನರು, ಯಾವುದು ಈ ಧರ್ಮಸ್ಥಳ ಜೈನ ಮತ್ತು ಇದು ವೈದಿಕರದ್ದು ಇವು ಕುಕ್ಕೆ ಮತ್ತು ಇನ್ನೊಂದು ಮಂತ್ರಾಲಯ, ಇವುಗಳು ಬಿಟ್ಟರೆ ಅಲ್ಲಿ ನೋಡಿದ್ದೀವಿ, ನಾವು ಹೋಗಿದ್ದೀವಿ. ಅಲ್ಲೆಲ್ಲ ಪಂಕ್ತಿ ಮೇಲೆ ಬೇರೆನೆ, ಅವರು ಅಲ್ಲಿ ಕೂತ್ಕೊಳ್ತಾರೆ, ಇವ್ರು ಈ ಕಡೆ ಕೂರಿಸ್ತಾರೆ. ಆಮೇಲೆ ಫಸ್ಟ್ ಅವ್ರಿಗೆ ಹಾಕ್ತಾರೆ, ಬ್ರಾಹ್ಮಣರಿಗೆ ಹಾಕ್ತಾರೆ, ಆಮೇಲೆ ಬೇರೆ ಶೂದ್ರೆಲ್ಲ ಊಟ ಮಾಡ್ತಾರೆ. ಆ ಮಡೆ ಸ್ನಾನ ಅಂದ್ರಲ್ಲ ನೀವು, ಅದು ಮಾಡ್ತಿರ್ತಾರೆ. ಹಂಗೆಲ್ಲ ಅಂಥವು ಶರಣರಲ್ಲಿ ಎಲ್ಲಿ ಇಲ್ಲ. ಶರಣರು ಅದಕ್ಕೇ ಮತ್ತೆ ಮಠಗಳಿಗೆ ಬೇಕಾದ್ರೆ ನೀವು ಹೋಗ್ಬೋದು ಆರಾಮವಾಗಿ. ಎಲ್ಲ ನಮ್ಮ ಯಾವುದೇ ಅವಮಾನ ಇಲ್ಲದೆ ಆತ್ಮ ಇದಕ್ಕೆ ನಮ್ಮ ಒಂದು ಘನತೆಗೆ ಕುಂದು ಬರಲಾರದ ರೀತಿಯಲ್ಲಿ ಹೋಗಿ ಬರ್ಬೋದು. ಘನತೆಗೆ ಕುಂದು ಬರುತ್ತೆ ಅಂದರೆ ಇಲ್ಲಿ ಹೋಗೋದು ಬೇಡ ಅಂತ ನೀವು ಅಂದ್ರಲ್ಲ, ಅದು ನಿಜ. ಆದರೆ ಇದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಿರೋದ್ರಿಂದ ನಾವು ಹೇಳಿದ್ವಿ ಅದು ಸರಿಯಲ್ಲ. ಫತ್ವಾದ ಪದ್ಧತಿ ಭಾರತ ಸಂಸ್ಕೃತಿಲಿ ಯಾವಾಗ ಬಂತು ಅಂತ ಅರ್ಥ ಆಗ್ತಿಲ್ಲ. ಅದು ಭಾರತದ ಸಂಸ್ಕೃತಿ ಅಲ್ಲ, ಕೆಲವರು ಫತ್ವಾ ಮೇಡಮ್ ಇದು. ಅಲ್ಲಿ ಯಾರೋ ಕುತ್ಕೊಂಡು ಹೇಳ್ತಾರೆ ನೀವು ಮಸೀದಿಗೆ ಹೋಗಬಹುದು ಬಟ್ ದರ್ಗಾಗಳಿಗೆ ಹೋಗಂಗಿಲ್ಲ. ಫತ್ವಾ ಹಂಗೆ ಮಠಕ್ಕೆ ಹೋಗಿ ದೇವಸ್ಥಾನಗಳಿಗೆ ಹೋಗಬೇಡಿ, ನೀವು ಫತ್ವಾ ಕೊಡ್ತಾ ಇದ್ದೀರಿ. ಅಲ್ಲಿ ಎಂಥದ್ದು ಮುಸ್ಲಿಮರು ಇದಕ್ಕೆ ಹೋಗೋದಾದ್ರೆ ಬೇಡ ಅನ್ನಲ್ಲ, ಕ್ರೈಸ್ತರದ್ದು ಹೋಗೋ. ನೀವು ಬುದ್ಧಿಸಮ್ ನೋಡಿ, ಬುದ್ಧನ ಎಲ್ಲೆಲ್ಲಿ ಇದೆಯಲ್ಲ ಅಲ್ಲೆಲ್ಲ ಒಂದು ಮೇಣದ ಬತ್ತಿ ಹಚ್ಚಿ ಬರ್ಬೋದು, ಯಾರು ಬೇಕಾದ್ರೂ ಯಾರು ಬೇಡ ಅಂದ್ರು ಹೋಗ್ಬಹುದು. ದೋಸ್ ಮೆನಿ ಪಾತ್ಸ್, ಎಷ್ಟು ತರ ಸಾಧಕರಿದ್ದಾರೆ, ಅಷ್ಟು ಮಾರ್ಗ ಇದೆ. ನಮಗೆ ಯಾವ ಮಾರ್ಗ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದು, ಬಲಾತ್ಕಾರ ಇಲ್ಲ ಯಾರಿಗೂ. ಆಮೇಲೆ ನೀವು ಶರ್ಟು ಬನಿಯನ್ ಕಳೆದು ಹೋಗೋದು ಅಶ್ಲೀಲತೆ ಅನ್ನೋದಾದ್ರೆ, ನೀವು ಜೈನರ ಧರ್ಮಸ್ಥಳ ಅಂದ್ರೆ ಜೈನರಲ್ಲಿ ದಿಗಂಬರ ತತ್ವ ಇದೆಯಪ್ಪ, ಅದು ಎಷ್ಟು ಅಶ್ಲೀಲ ಅನಿಸ್ಬೋದು ನಿಮ್ಗೆ ಹಂಗಿದ್ರೆ? ಅಲ್ಲೂ ಕೂಡ ಇಂಥದೇ ಇದೆ, ಬಿಚ್ಚೋಗ್ಬೇಕು ಅಂತ ಅಶ್ಲೀಲ ಇಲ್ಲ ಅದು. ನೋ ದಿಗಂಬರ ಸನ್ಯಾಸಿಗಳಿದ್ದಾರೆ, ಮುನಿಗಳಿದ್ದಾರೆ. ಅಲ್ಲ, ಅವ್ರೇನ್ ಹೇಳ್ತಾರೆ, ನಮಗೆ ಯಾವುದೂ ಬೇಡ ಅಂತ ಪೂರ್ತಿಯಾಗಿ ನಾವು ಎಲ್ಲವನ್ನೂ ತೊರೆದವರು ಅನ್ನೋ ಕಾರಣಕ್ಕೆ ಪೂರಾ ದಿಗಂಬರರಾಗೆ ಇರ್ತಾರ ಅವ್ರು. ಅಲ್ಲ, ಅದಕ್ಕಾದ್ರೂ ತಮ್ಮ ಅಪ್ರೂವಲ್ ಇದೆಯೋ ಇಲ್ವೋ ಅಂತ. ಅಲ್ಲ, ನಾವು ಅಪ್ರೂವಲ್ ಕೊಡಕ್ ನಾವ್ಯಾರು? ಅವ್ರ ಇಷ್ಟ. ಅದೇ ರೀತಿ ಇದಕ್ಕೂ ಅಪ್ರೂವಲ್ ಕೊಡಕ್ಕೆ ಯಾರು ಅಂತ ಅವ್ರ ಇಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.